ನೀತಿ ಮಾರ್ಗದಲ್ಲಿ ನಡೆಸ್ತಾನೆ ಅಂತ ಇಲ್ಲಿ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ ದೇವರ ಮಕ್ಕಳೇ. ಹಾಗಾದರೆ ನಾವು ನೀತಿ ಮಾರ್ಗದಲ್ಲಿ ನಡೆಯಬೇಕಾದರೆ ನಮ್ಮ ಗುಣಗಳನ್ನು ನಾವು ಸರಿಪಡಿಸ್ಕೊಳ್ಬೇಕು. ನಾವು ಯಾವ ರೀತಿ ನಡ್ಕೊಂಡ್ವಿ ಎಲ್ಲ ನಾವೇ ಪರೀಕ್ಷೆ ಮಾಡಿ ನಡ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಎದೆರೆನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ನೋಡಿ, ನಾವು ನಾವು ಕತ್ತಲೆಯಲ್ಲಿ ಇದ್ದರೂ ನಾನು ಭಯಪಡೋದು ಬೇಕಾಗಿಲ್ಲ. ನಾವೆಲ್ಲರೂ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನನ್ನ ಕರದಲ್ಲಿ ದೊಣ್ಣೆಯು ಕೋಲು ನಮಗೆ ಧೈರ್ಯ ಕೊಡ್ತಾರೆ ದೇವರು ಯೇಸು ಸ್ವಾಮಿ. ಅರ್ಥ ಆಯ್ತಾ? ಭಯನೇ ಪಡೋದು ಬೇಕಾಗಿಲ್ಲ. 5 ಓದಿಕೊಳ್ಳೋಣ. 23:5. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ದಾವೀದನು ಮಾತಾಡ್ತಾ ಇರೋದು, ವೈರಿಗಳ ಮುಂದೆ ನನಗೆ ಔತಣ ಕೂಟ ಮಾಡ್ತೀಯ ದೇವ್ರೆ, ನನಗೆ ಗೊತ್ತು. ನನ್ನ ತಲೆಗೆ ನೀನು ತೈಲ ಹಚ್ಚಿದೀಯ ದೇವ್ರೆ. ದಾವೀದನಿಗೆ ಹಚ್ಚಿರೋದು ಕುರಿಗಳನ್ನು ಮೇಯಿಸುವಾಗ ನಿಮ್ಗೆಲ್ರಿಗೂ ಗೊತ್ತಿದೆ. ಅರ್ಥ ಆಯ್ತಾ? ಓದಿಕೊಳ್ಳೋಣ. 6 ಕೊನೆಯದಾಗಿ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನ ಹಿಂಬಾಲಿಸುವವು. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ದಾವೀದನು ದೃಢವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ, ನಾನು ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಆತನ ಕೃಪೆಯಿಂದ ನಾನು ಜೀವಿಸ್ತೀನಿ, ಸದಾಕಾಲ ನಾನು ಯೆಹೋವನ ಮಂದಿರದಲ್ಲಿ ವಾಸಿಸ್ತೇನೆ ಅಂತ. ಯಾವ ಮಂದಿರ? ಇವಾಗ ಆಲಯಕ್ಕೆ ಹೋಗ್ತಾ ಇದೀವಲ್ಲ, ಆ ಮಂದಿರನ ಇರ್ಬೋದು. ಆ ಮಂದಿರನೇ ದೇವರು ನಮ್ಮನ್ನ ಆಲಯ ಅಂತ ಕರೆದಿದ್ದಾರೆ. ಸದಾ ಯೆಹೋವನ ಮಂದಿರದಲ್ಲಿ ನಾನು ವಾಸಿಸುತ್ತೇನೆ, ಇದೀ ಆಲಯದಲ್ಲಿ ನಾನು ವಾಸ ಮಾಡುತ್ತಾ ನನ್ನ ಆತ್ಮದಲ್ಲಿ ಕರ್ತನ ನಾಮ ಮಹಿಮೆ ಪಡಿಸ್ತಾ ಇರ್ತೀನಿ ಅಂತ ಹೇಳಿ ದಾವೀದನು ಇಲ್ಲಿ ಸ್ತುತಿ ಸ್ತೋತ್ರ ಮಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯ ನಮ್ಮ ಎಲ್ಲರ ಕುಟುಂಬಗಳಿಗೆ ಕಾವಲಾಗಿರುತ್ತೆ, ನಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸುತ್ತೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ, ಕರ್ತನ ನಾಮ ಮಹಿಮೆ ಹೊಂದಲಿ. ಗಾಡ್ ಬ್ಲೆಸ್ ಯು.